ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ದುಡ್ಡಿಗಿಂತ ಪ್ರೀತಿ ಮುಖ್ಯ ಎಂದು 2500 ಕೋಟಿ ಆಸ್ತಿ ಬಿಟ್ಟು ಬಂದವಳು. ಹಣಕ್ಕಾಗಿ ಏನೇನು ಮಾಡುವವರನ್ನು ನೋಡುತ್ತೇವೆ, ಆದರೆ ಪ್ರೀತಿಗಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಿಟ್ಟು ಬರುವವರು ಬಲು ಅಪರೂಪ. ಈಕೆಯ ಹೆಸರು ಏಂಜೆಲಿನಾ ಫ್ರಾನ್ಸಿಸ್. ಆ ಗರ್ಭ ಶ್ರೀಮಂತನ ಮಗಳು. ಅವಳು ಬಯಸಿದೆಲ್ಲ ಅವಳ ಕಾಲು ಬುಡಕ್ಕೆ ಬರುತ್ತಿತ್ತು. ಆದರೆ ಆಕೆಯನ್ನು ಪ್ರೀತಿ, ಅದರಲ್ಲೂ ಸಾಮಾನ್ಯ ವ್ಯಕ್ತಿ ಮೇಲೆ ಮೂಡಿದ ಪ್ರೀತಿ, ಆತನಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಆ ಶ್ರೀಮಂತಿಕೆ ಎಲ್ಲ ಬಿಡಲು ಸಿದ್ಧಳಾಗಿದ್ದಾಳೆ. ಅವಳು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮದುವೆಯಾಗಲು ಸರಿಸುಮಾರು 2500 ಕೋಟಿ ಆಸ್ತಿ ಬಿಟ್ಟು ತನ್ನ ಪ್ರೀತಿಸಿದವನಿಗಾಗಿ ಬಂದಿದ್ದಾರೆ. ದುಡ್ಡಿಗಿಂತ ಪ್ರೀತಿಯೇ ಮುಖ್ಯ ಎಂದು ಬಂದ ಹುಡುಗಿ. ಈಕೆಯ ಲವ್ ಸ್ಟೋರಿ ತುಂಬಾ ಸದ್ದು ಮಾಡುತ್ತಿದೆ. ಇವರ ಕತೆ ನಿಜವಾದ ಪ್ರೀತಿಗೆ ಒಂದು ಉದಾಹರಣೆ. ಪ್ರೀತಿಗೆ ಬಡವ ಶ್ರೀಮಂತ ಜಾತಿ ಎಂಬುದರ ತಿಳಿದೇ ಇಲ್ಲ. ಪ್ರೀತಿ ಬಯಸುವುದು ಪ್ರೀತಿ ಮಾತ್ರ. ಅವಳು ಹಾಗೂ ಆಕೆಯ ಬಾಯ್ ಫ್ರೆಂಡ್ ಜೇಡಿಯ ಫ್ರಾನ್ಸಿಸ್ ಮೊದಲು ಭೇಟಿಯಾಗಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ. ಅವರಿಬ್ಬರು ಪರಿಚಯ ಸ್ನೇಹವಾಗಿ ಗಟ್ಟಿಯಾದ ಪ್ರೀತಿಯಾಗಿ ಬದಲಾಗುತ್ತೆ. ಇವರ ಪ್ರೀತಿ ಮನೆಯವರಿಗೆ ತಿಳಿಯುತ್ತದೆ. ಮಗಳು ಒಬ್ಬ ಸಾಮಾನ್ಯ ಹುಡುಗನನ್ನು ಮದುವೆಯಾಗುವುದು ಅವರಿಗೆ ಇಷ್ಟವಿಲ್ಲ. ಆಕೆಯ ತಂದೆ ಮಲೇಷ್ಯಾ ದೊಡ್ಡ ಬಿಸ್ನೆಸ್ ಮ್ಯಾನ್. ಮನೆಯವರು ನಿನಗೆ ಪ್ರೀತಿ ಮುಖ್ಯನಾ, ಈ ಮನೆ ಮುಖ್ಯನಾ ಎಂದು ಕೇಳಿದಾಗ ಅವಳು ಪ್ರೀತಿಯನ್ನು ಆಯ್ಕೆ ಮಾಡುತ್ತಾಳೆ. ಮನೆಯಿಂದ ಒಂದಿಷ್ಟು ಹಣ ಸಿಗಲ್ಲ ಎಂದು ಹೇಳಿದರು. ಹಣಕ್ಕೆ ಆಸೆ ಪಡೆದು ಪ್ರೀತಿಗೆ ಬೆಲೆ ಕೊಟ್ಟು ಬಾಯ್ ಫ್ರೆಂಡ್ ಜೊತೆಗೆ ಮದುವೆಯಾಗುತ್ತಾರೆ. ಪ್ರೀತಿಯ ಬೆಲೆ ಗೊತ್ತಿತ್ತು ಏಂಜೆಲಿನಾ ಫ್ರಾನ್ಸಿಸ್ಗೆ. ಫ್ರಾನ್ಸಿಸ್ ತಂದೆ ತಾಯಿ ವಿಚ್ಛೇದನವಾದಾಗ ಫ್ರಾನ್ಸಿಸ್ ತಂದೆ ಜೊತೆ ಇರುತ್ತಾರೆ. ಅವರಿಗೆ ಪ್ರೀತಿಯ ಬೆಲೆ ಏನೆಂಬುದು ಗೊತ್ತಾಗುವುದೇ ಆವಾಗ. ತಂದೆ ತಾಯಿಯ ಪ್ರೀತಿಗಾಗಿ ಹಂಬಲಿಸುತ್ತಾರೆ. ಯೌವನ ಪ್ರಾಯದಲ್ಲಿ ಪ್ರೀತಿಯ ಬಿದ್ದಾಗ ಆಕೆಗೆ ನಿಜವಾದ ಪ್ರೀತಿ ಏನೆಂಬುದು ಗೊತ್ತಾಗುವುದು. ಹೀಗಾಗಿ ಯಾವುದೇ ಕಾರಣಕ್ಕಾಗಿ ತಾನು ಪ್ರೀತಿಸಿದ ಹುಡುಗನನ್ನು ಬಿಟ್ಟುಕೊಡಲು ಸಿದ್ಧವಾಗಲ್ಲ. ಆದರೆ ಮನೆಯವರಿಗೆ ಒಬ್ಬ ಸಾಮಾನ್ಯ ಹುಡುಗನನ್ನು ಮದುವೆಯಾಗುವುದು ಇಷ್ಟವಿರಲ್ಲ. ನೀನು ಅವನನ್ನು ಮದುವೆಯಾದರೆ ಇಷ್ಟು ಕೋಟಿ ಬೆಲೆ ಬಾಳುವ ಆಸ್ತಿ ಕೊಡಲ್ಲ ಅಂತಾರೆ. ಆದರೆ ಪ್ರೀತಿ ಮುಂದೆ ಆಸ್ತಿ ದುರ್ಬಲವಾಯಿತು. ಈ ರೀತಿ ಪ್ರೀತಿಗಾಗಿ ಆಸ್ತಿ ಬಿಟ್ಟು ಬಂದ ಸ್ಟೋರಿ ಇದೇ ಮೊದಲು. ಇತಿಹಾಸ ನೋಡಿದರೆ ಇಂತಹ ಅನೇಕ ಕಥೆಗಳು ಸಿಗುತ್ತವೆ. ಪ್ರೀತಿಗಾಗಿ ದೇಶ ಬಿಟ್ಟು ಬಂದವರು ಇದ್ದಾರೆ. ಪ್ರೀತಿಗಾಗಿ ಎಲ್ಲ ಆಸ್ತಿ ಬಿಟ್ಟು ಮನೆಯಿಂದ ಹೊರಬಂದು ಜೀವಿಸುವವರು ಇದ್ದಾರೆ. ಈ ರೀತಿಯ ಪ್ರೇಮ ಪ್ರಕರಣ 2021ರಲ್ಲಿ ಸದ್ದು ಮಾಡಿತ್ತು. ಜಪಾನ್ ರಾಜಕುಮಾರಿ ಮಾಕೋ ಮದುವೆಯಾಗಿದ್ದು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು. ಕಾಲೇಜಿನಲ್ಲಿ ಪ್ರೀತಿಸಿದ ಸಾಮಾನ್ಯ ಹುಡುಗನನ್ನು ಮದುವೆಯಾಗಲು ಇಡೀ ರಾಜಮನೆತನ ಆಧಾರ ಸೌಕರ್ಯ ತೊರೆದು ಬರುತ್ತಾಳೆ. ಪ್ರೀತಿಗೆ ಈ ಜಗತ್ತೇ ಗೆಲ್ಲುವ ಶಕ್ತಿ ಇದೆ. ಪ್ರೀತಿಗೆ ಅದ್ಭುತವಾದ ಶಕ್ತಿ ಇದೆ. ಏನೂ ಇಲ್ಲದ ವ್ಯಕ್ತಿಯನ್ನು ದೊಡ್ಡ ವ್ಯಕ್ತಿಯನ್ನಾಗಿಸುವ ಶಕ್ತಿ ಪ್ರೀತಿಗಿದೆ. ಈ ಪ್ರೀತಿ ಅಂತ ಮೂಡಿದಾಗ ಅಲ್ಲಿ ಅಂತಸ್ತು ಜಾತಿ ಯಾವುದೂ ಮುಖ್ಯವಾಗಲ್ಲ. ಒಬ್ಬರಿಗೊಬ್ಬರು ಜೀವ ಕೊಡುವಷ್ಟು ಪ್ರೀತಿಸುತ್ತಾರೆ. ಏನೇನು ಬೇಕಾದರೂ ಮಾಡಬಹುದು ಎಂಬ ಶಕ್ತಿ ನೀಡುವುದು ಪ್ರೀತಿ ಮಾತ್ರ. ಎಲ್ಲ ಲವ್ ಸ್ಟೋರಿಗಳು ಒಂದೇ ರೀತಿ ಇರೋದಿಲ್ಲ. ಎಲ್ಲ ಮನುಷ್ಯ ಒಂದೇ ರೀತಿ ಪ್ರೀತಿ ಮಾಡುವುದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇರುತ್ತಾರೆ. ಹಾಗಂತ ಎಲ್ಲರಿಗೂ ನಾವು ಒಂದೇ ಅಂತ ತಿಳ್ಕೊಂಬೋದು ನಮ್ಮ ತಪ್ಪು. ಪ್ರೀತಿ ತುಂಬ ಚೆನ್ನಾಗಿರುತ್ತೆ, ಬಟ್ ಮಾಡೋ ಸರಿ ರೂಢಲ್ಲಿ ಇರಲ್ಲ. ಅದು ಯಾರು ಸರಿಯಲ್ಲಿರ್ತಾರೋ ಅವ್ರಿಗೆ ಮಾತ್ರ ಪ್ರೀತಿ ಬೆಲೆ ಗೊತ್ತು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.